ಹೌದು. ಸರಿ. ಸೊ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ, ಪುಟ 206, ಮುನ್ನುಡಿ, 16ನೇ ತಾರೀಕು ಅಕ್ಟೋಬರ್ 2025. ಮುಂದುವರಿಸೋಣ ಇವಾಗ. ಇದು ಆತ್ಮಜ್ಞಾನಕ್ಕೆ, ಪರಿಪೂರ್ಣತೆಗೆ, ಸಿದ್ಧಿಗೆ ಮತ್ತು ಅಂತಿಮ ಸುಖ ಹಾಗೂ ಆನಂದಕ್ಕೆ ಆಹ್ವಾನವಾಗಿದೆ. ಯಾವುದು ಈ ಸಹಜ ಮಾರ್ಗದ ಪದ್ಧತಿ? ಎಲ್ಲಕ್ಕೂ ಮಿಗಿಲಾಗಿ ತನ್ನ ಮೂಲ ಸ್ವಭಾವದಲ್ಲಿ ಜಾರುವಂತೆ ತೋರುತ್ತಿರುವ ಆತ್ಮದ ಅಥವಾ ಸತ್ಯದ ಸಾಕ್ಷಾತ್ಕಾರ ಮತ್ತು ಅನುಭವಗಳಿಗೆ ಕರೆಯಾಗಿದೆ. ಪ್ರಜ್ಞೆಯ ಉನ್ನತ ಸ್ತರಗಳಾದ ಪ್ರಜ್ಞಾನ ಮತ್ತು ಕೇವಲ ಚೈತನ್ಯದ ಅನುಭವ ಘಟ್ಟಕ್ಕೆ ಮನುಷ್ಯನನ್ನು ಎತ್ತುವುದರಲ್ಲಿ ಪರಮಾತ್ಮನ ಸಹಾಯ ಅಗತ್ಯವೆಂಬುದನ್ನು ಭಾರತದ ದುಷ್ಟಾರರು ಬಹುಕಾಲದ ಹಿಂದೆಯೇ ಮನಗಂಡಿದ್ದರು. ಅಂದ್ರೆ ಪ್ರಜ್ಞೆ ವಿಸ್ತಾರ ಆಗ್ಬೇಕಾದ್ರೆ, ಪ್ರಜ್ಞಾನವಾಗಿ ಬೆಳಿಬೇಕಾದ್ರೆ ಭಗವಂತನ ಒಂದು ಸಹಾಯ ಇಲ್ದಿರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಭಾರತದ ಪ್ರಾಚೀನ ಕಾಲದ ಋಷಿ ಮುನಿಗಳು ಅದನ್ನು ಆಲ್ರೆಡಿ ಮನಗಂಡಿದ್ದರು. ಪರಾಮನಸ್ಸು ಮಾನವೀಯ ಮನ ಹಾಗೂ ಊರ್ಧ್ವ ಮನಕ್ಕಿಂತಲೂ ತುಂಬಾ ಮೇಲಿನ ಘಟ್ಟಗಳಿಗೆ ಸೇರಿದ್ದು ಪಿಂಡ, ಬ್ರಹ್ಮಾಂಡ, ಪರಬ್ರಹ್ಮಾಂಡಗಳೆಂಬ ಅಸ್ತಿತ್ವದ ಸ್ತರಗಳಿವೆ. ಈ ಒಂಚೂರು ವಿವರಣೆ ಕೊಡ್ತಿದ್ದಾರೆ. 3 ಸ್ತರದ ಅಸ್ತಿತ್ವ ಇದೆ. ಪಿಂಡ ಪ್ರದೇಶ ಇದೆ, ಬ್ರಹ್ಮಾಂಡ ಪ್ರದೇಶ ಇದೆ, ಪರಬ್ರಹ್ಮಾಂಡ ಪ್ರದೇಶ ಇದೆ. ಪರಾಮನಸ್ಸು ಮಾನವೀಯ ಮನಸ್ಸು ಮತ್ತು ಊರ್ಧ್ವ ಮನಸ್ಸು ಈ ಎರಡಕ್ಕಿಂತ ಮೇಲ್ಗಡೆ ಇದೆ. ಇವುಗಳನ್ನೆಲ್ಲ ಮೀರಿ ಆಚೆಗಿರುವುದನ್ನು ಶಜಾನ್ಪುರದ ಶ್ರೀ ರಾಮಚಂದ್ರ ಜಿ ಮಹಾರಾಜರು ಕೇಂದ್ರ ಹಾಗೂ ಕೇಂದ್ರ ಮಂಡಲವೆಂದು ಕರೆದಿದ್ದಾರೆ. ಇದಕ್ಕೂ ಭೂಹು, ಭುವಃ, ಸ್ವಃ, ಮಹಃ, ಜನಃ, ತಪಃ ಮತ್ತು ಸತ್ಯಮೆಂದು ವರ್ಣಿಸಲಾದ ಲೋಕಗಳಿಗೂ ನಾವು ಸಾಮ್ಯವನ್ನು ಕಲ್ಪಿಸಬಹುದು. ಪ್ರತಿಯೊಂದು ಸ್ತರದಲ್ಲಿಯೂ ಆಯಾ ಸ್ತರಕ್ಕೆ ತಕ್ಕಂತೆ ಪ್ರಜ್ಞೆಯು ಮಟ್ಟದಲ್ಲಿರುತ್ತದೆ, ಉನ್ನತ ಮಟ್ಟದ್ದಿರುತ್ತದೆ ಮತ್ತು ಕೆಳಗಿನದೆಲ್ಲ ಅದು ರೂಪಾಂತರ ಅಥವಾ ತಿರುವುಗಳನ್ನು ಹೊಂದಿ ಪರಿಮಿತಿಯನ್ನು ಪಡೆಯುತ್ತದೆ. ಸೊ ಆಯಾ ಘಟ್ಟಕ್ಕೆ ಆಯಾ ಒಂದು ಸ್ತರದಲ್ಲಿ ಪ್ರಜ್ಞೆ ವಿಸ್ತಾರವಾಗಿರುತ್ತೆ. ಪ್ರಜ್ಞೆ ಆ ಒಂದು ಮಟ್ಟದಲ್ಲಿ ಇರುತ್ತೆ. ಕೆಳಗಡೆ ಹೋಗ್ತಿದ್ದಂಗೆನೆ ಪ್ರಜ್ಞೆ ಘನೀಕರಣಗೊಳ್ಳುತ್ತೆ ಅಥವಾ ಪ್ರಜ್ಞೆ ಕ್ಲಿಷ್ಟ ಆಗ್ತಾ ಹೋಗುತ್ತೆ ಅಥವಾ ಕ್ರೂಢ ಆಗ್ತಾ ಹೋಗುತ್ತೆ. ಪ್ರಜ್ಞೆ ಮೇಲೆ ಹೋಗ್ತಿದ್ದಂಗೆನೆ ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಈ ಪ್ರಕಾರ ಅದು ಹಲವಾರು ಗ್ರಂಥಿ ಅಥವಾ ಚಕ್ರಗಳನ್ನು ನಿರ್ಮಿಸುತ್ತದೆ. ಕೇಂದ್ರವು ರಚನೆಯಾದಂತೆಲ್ಲ ಆಯಾ ಕೇಂದ್ರಗಳ ನಿಯಮಾನುಸಾರವಾಗಿ ಚೈತನ್ಯ ಶಕ್ತಿ ಹಂಚಿಕೆ ಆಗುತ್ತದೆ. ನೋಡ್ರಿ, ಆ ಒಂದು ಪ್ರಜ್ಞೆ ಕೆಳಗಡೆ ಬರ್ತಿದ್ದಂಗೆನೆ ಏನಾಗುತ್ತೆ, ಈ ಪ್ರಕಾರ ಹಲವಾರು ಗ್ರಂಥಿ ಅಥವಾ ಚಕ್ರಗಳು ನಿರ್ಮಾಣ ಆಗುತ್ತದೆ. ಆ ಚಕ್ರಗಳು ಏನ್ ಮಾಡುತ್ತೆ, ಚೈತನ್ಯ ಶಕ್ತಿಯನ್ನ ಹಂಚಿಕೆ ಮಾಡುತ್ತೆ. ಅದೇ ಚಕ್ರಗಳು ಮಾಡ್ತಕ್ಕಂಥದ್ದು. ಸರಿನಾ? ಬೇರೆ ಬೇರೆ ನಿಯಮಗಳಿಗೆ ಅನುಸಾರವಾಗಿ ಚಕ್ರಗಳು ಆ ಒಂದು ಚೈತನ್ಯ ಶಕ್ತಿಯನ್ನ ಅದು ನಿಮಗೆ ಹಂಚಿಕೆ ಮಾಡುತ್ತೆ. ಹಾಗಾದರೆ ಆತ್ಮ ಸಾಕ್ಷಾತ್ಕಾರದ ಯೋಗವು ಅಸ್ತಿತ್ವದ ಮತ್ತು ಚೈತನ್ಯದ ಎಲ್ಲ ಸ್ತರಗಳ ಆಚೆಗಿರುವ ಅತ್ಯುನ್ನತ ಸ್ಥಿತಿಯನ್ನು ಪಡಬೇಕೆಂಬುದು ಅಪೇಕ್ಷಿಸುತ್ತದೆ ಎಂದಂತಾಯಿತು. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ 2 ಸ್ತರ ಇದೆ. ಆ ಎರಡನ್ನು ದಾಟಿದ ಮೇಲೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗೋದು. ಮೊದಲನೇ ಸ್ತರ ಅಸ್ತಿತ್ವದ ಸ್ತರ, ಎರಡನೇದು ಚೈತನ್ಯದ ಸ್ತರ. ಅಸ್ತಿತ್ವದ ಸ್ತರ ಅಂತಂದ್ರೆ ದೇಹ ಮತ್ತು ಮನಸ್ಸಿನ ಅಸ್ತಿತ್ವದ ಸ್ತರ. ಈ ನಂತರ ಚೈತನ್ಯದ ಸ್ತರ, ಇದನ್ನು ಮೀರಬೇಕು. ಇದೆರಡನ್ನು ಮೀರಿದಾಗ ನಾವು ಆತ್ಮದ ಸಾಕ್ಷಾತ್ಕಾರಕ್ಕೆ ಹೋದಂಗಾಯ್ತು. ಇದು ಸಾಧ್ಯವೋ ಹೇಗೆಂಬ ಪ್ರಶ್ನೆ ಬರುವುದು. ಮನುಷ್ಯನು ಮುಂದುವರಿಯುತ್ತಾ ಮಾನವ ಸ್ತರದಿಂದ ಪರಾಮನಸ್ಸಿನ ಅತಿ ಮಾನವ ಸ್ತರಕ್ಕೇರಿ ಅತ್ಯುನ್ನತ ಘಟ್ಟವನ್ನು ಮುಟ್ಟುವ ಆರೋಹಣ ಕ್ರಮದ ಪದ್ಧತಿ ಇದಲ್ಲವೇ ಎಂಬುದು ಎರಡನೆಯ ಪ್ರಶ್ನೆ. ಸೊ ಹಾಗಾದ್ರೆ ಮನುಷ್ಯನ ಸ್ತರದಿಂದ ನಾವು ಅತಿ ಮಾನವ ಸ್ತರಕ್ಕೆ ಏರಬೇಕು. ಸರಿನಾ? ಕ್ರಮ ವಿಕಾಸ ಸತ್ವದ ಫಲವಾಗಿ ಬೇಕಾದಷ್ಟು ಹೇಳಬಹುದು. ಅತ್ಯುನ್ನತ ಘಟ್ಟದ ಅಸ್ತಿತ್ವ ಮತ್ತು ಅದನ್ನು ತಲುಪುವ ಅವಶ್ಯಕತೆ ಇವನ್ನು ಮನಗಂಡಿದ್ದಾದರೆ ಮನುಷ್ಯನ ಆತ್ಮವು ತತ್ಕಾಲವೇ ಅಲ್ಲಿ ಪ್ರವೇಶ ಪಡೆಯಲು ಸಾಧ್ಯವೆಂದು ಶ್ರೀ ರಾಮಚಂದ್ರಜಿ ಮಹಾರಾಜರು ಭರವಸೆ ನೀಡುತ್ತಾರೆ. ಸೊ ಅತ್ಯುನ್ನತ ಘಟ್ಟದ ಅಸ್ತಿತ್ವ ಮತ್ತು ಅದನ್ನು ತಲುಪುವ ಅವಶ್ಯಕತೆ ಎರಡೂ ಬೇಕು. ಅತ್ಯುನ್ನತ ಮಟ್ಟದ ಅಸ್ತಿತ್ವದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿರಬೇಕು. ಅದನ್ನು ತಲುಪಬೇಕು ಅಂತ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಇಚ್ಛೆ ಇರಬೇಕು. ಇದೆರಡೂ ಇದ್ದಾಗ ಅಲ್ಲಿ ಬೇಗನೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಾಬುಜಿಯವರು. ಅಂತಿಮವಾಗಿ ಕೇಂದ್ರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರ ಮಾರ್ಗದರ್ಶನದಲ್ಲಿ ಕೈಗೊಳ್ಳುವ ಯೋಗಾಭ್ಯಾಸದಿಂದ ಇದು ಮತ್ತಷ್ಟು ಸುಲಭವಾಗುವುದು. ಸೊ ಯಾರು ಅಲ್ಲಿಗೆ ಆಲ್ರೆಡಿ ಹೋಗಿ ತಲುಪಿದ್ದಾರೆ ಕೇಂದ್ರಕ್ಕೆ, ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಅಭ್ಯಾಸವನ್ನು ಮಾಡಿದ್ರೆ, ಯೋಗಾಭ್ಯಾಸವನ್ನ
ನಾವು ಅಲ್ಲಿಗೆ ಹೋಗಿ ಮುಟ್ಬೋದು ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಿಯ ವಿಕಾಸವು ತ್ವರಿತಗತಿಯಿಂದ ಆಗುವುದಲ್ಲದೆ ಆ ಉನ್ನತ ಮಟ್ಟದ ಪ್ರಜ್ಞೆಯಿಂದ ಶುದ್ಧ ಹೊಂದಿ ಪ್ರತಿಯೊಂದು ಕಣವು ರೂಪಾಂತರಗೊಂಡು ಇದೇ ಮನುಷ್ಯ ದೇಹದಲ್ಲಿಯೇ ಅದು ಸಾಧ್ಯವಾಗುವುದು. ಸೊ ಏನಾಗುತ್ತೆ ಅಂತಂದ್ರೆ ಕೇಂದ್ರಕ್ಕೆ ಹೋಗಿ ಮುಟ್ಟಿದಾಗ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಕಣವೂ ಕೂಡ ರೂಪಾಂತರಗೊಳ್ಳುತ್ತೆ. ಹೀಗೆ ಪರಾಶಕ್ತಿಯು ಮಾನವ ಹೃದಯದಲ್ಲಿ ಅವತರಿಸಿ ಅದನ್ನು ಶುದ್ಧಗೊಳಿಸಿ ಅತ್ಯುನ್ನತ ಸ್ಥಿತಿಯಲ್ಲಿ ಅದನ್ನು ನೆಲೆಗೊಳಿಸಬಲ್ಲದು. ಆ ಪರಾಶಕ್ತಿನೇ ಪ್ರಾಣಹುತಿ. ನಾವು ಪರಾಶಕ್ತಿ ಉತ್ಸವ ಅಂತ ಮಾಡಿದ್ವಲ್ಲ, ಪರಾಶಕ್ತಿ ಮಹೋತ್ಸವ ಅಂತ ಮಾಡಿದ್ವಲ್ಲ, ಅದೇ ಪ್ರಾಣಹುತಿ. ಹೀಗೆ ಪರಾಶಕ್ತಿಯು ಮಾನವ ಹೃದಯದಲ್ಲಿ ಅವತರಿಸಿ ಅದನ್ನು ಶುದ್ಧಗೊಳಿಸಿ ಅತ್ಯುನ್ನತ ಸ್ಥಿತಿಯಲ್ಲಿ ಅದನ್ನು ನೆಲೆಗೊಳಿಸಬಲ್ಲದು. ಮಾನವ ದೇಹದಲ್ಲಿನ ಎಲ್ಲ ಕೇಂದ್ರಗಳು ಬ್ರಹ್ಮಾಂಡ ಮತ್ತು ಪರಬ್ರಹ್ಮಾಂಡ ಮಂಡಲಕ್ಕೆ ಸರಿಸಮಾನವಾಗಿದ್ದು ಅವು ದೈವಿ ಶಕ್ತಿಯ ಪ್ರಾಣಾಹುತಿಯನ್ನು ಗ್ರಹಿಸುವಂತೆ ರಚಿತವಾಗಿದೆ. ನೋಡಿ, ಎಲ್ಲ ಚಕ್ರಗಳಿಗೂ ಆ ಪ್ರಾಣಾಹುತಿಯನ್ನು ಗ್ರಹಿಸುವಂತ ಶಕ್ತಿ ಕೊಟ್ಬಿಟ್ಟಿದ್ದಾನೆ ಮೂಲವಾಗಿ ಭಗವಂತ. ಆದ್ರೆ ಆ ಚಕ್ರಗಳನ್ನ ನಾವು ಹಾಳು ಮಾಡ್ಕೊಂಡಿರೋದ್ರಿಂದ, ಅದ್ರ ಮೇಲೆ ಸಂಸ್ಕಾರಗಳನ್ನು ಹಾಕಿ ಹಾಳು ಮಾಡ್ಕೊಂಡಿರೋದ್ರಿಂದ ಅದು ಪ್ರಾಣಾಹುತಿ ಗ್ರಹಿಸ್ಲಿಕ್ಕೆ ಅಶಕ್ಯವಾಗಿದೆ. ನಾವು ಶುದ್ಧೀಕರಣ ಮಾಡ್ಕೊಳ್ತಾ ಶುದ್ಧೀಕರಣ ನಾವು ಬೆಟಕ್ ತಗೊಳ್ತಾ ಶುದ್ಧೀಕರಣವಾಗಿ ಆ ಚಕ್ರಗಳ ಗ್ರಂಥಿಗಳ ಮೇಲಿನ ಏನು ಸಂಸ್ಕಾರಗಳೆಲ್ಲ ಶುದ್ಧೀಕರಣವಾದ ಮೇಲೆ ಆ ಚಕ್ರದಲ್ಲಿ ಸ್ವಭಾವತಃ ಇರತಕ್ಕಂಥ ಪ್ರಾಣಾಹುತಿ ಹೀರ್ಕೊಳ್ತಕ್ಕಂಥ ಶಕ್ತಿನ ನಾವು ಅದಕ್ಕೆ ವಾಪಸ್ಸು ತಂದು ಕೊಡ್ತೀವಿ. ಮಾನವ ದೇಹವು ನರಮಂಡಲ, ರಕ್ತ ಪರಿಚಲನ ಮತ್ತು ಇತರ ವ್ಯೂಹಗಳಲ್ಲಿ ಶುದ್ಧತೆಗೊಂಡು ಇದೇ ದೇಹದಲ್ಲಿಯೇ ಶಾಂತಿಯನ್ನು, ಶಕ್ತಿಯನ್ನು ಇವೆಲ್ಲಕ್ಕೂ ಅತೀತವಾದುದನ್ನು ಅನುಭವಿಸಬಲ್ಲದು. ಇದೇ ದೇಹದಲ್ಲೇ ಇರುತ್ತೆ, ಅವ್ರಿಗೂ ನರಮಂಡಲ ಇರುತ್ತೆ, ಅವ್ರಿಗೂ ರಕ್ತ ಸಂಚಲನ ಇರುತ್ತೆ, ಎಲ್ಲ ವ್ಯೂಹಗಳಿದ್ರೂ ಕೂಡ ಇದೇ ದೇಹದಲ್ಲಿನೇ ನಾವು ಶಾಂತಿ, ಸಮಾಧಾನ ಮತ್ತು ಆ ಶಕ್ತಿ ಮತ್ತು ಇವೆಲ್ಲಕ್ಕೂ ಅತೀತವಾದದ್ದನ್ನು, ಈ ಶಕ್ತಿ ಮತ್ತು ಶಾಂತಿ ಏನಿದೆ ಅದಕ್ಕೂ ಅತೀತವಾದದ್ದನ್ನು ನಾವು ಈ ದೇಹದಲ್ಲಿ ಅನುಭವಿಸ್ಬೋದು. ಆದರೆ ಈ ಯೋಗ ಮಾರ್ಗದಲ್ಲಿ ಪ್ರವೀಣನಾದವನಿಂದ ತರಬೇತಿ ಮಾತ್ರ ಅಗತ್ಯ ಬೇಕು. ಇದರಲ್ಲಿ ಯಾರು ಆಲ್ರೆಡಿ ತರಬೇತಿ ತಗೊಂಡು ಪ್ರವೀಣರಾಗಿರ್ತಾರೋ ಅವರ ಹತ್ರ ನಾವು ಅಭ್ಯಾಸ ಮಾಡಿದ್ರೆ ನಮಗೆ ಅದರಿಂದ ಲಾಭ ಆಗತ್ತೆ. ಶ್ರೀ ರಾಮಚಂದ್ರಜಿಯವರು ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎಂಬ ಈ ಪುಸ್ತಕದಲ್ಲಿ ಅಂತಿಮ ಸಾಕ್ಷಾತ್ಕಾರಕ್ಕೆ ಬೇಕಾಗುವ ನಿಯಮ ನಿಬಂಧನೆಗಳನ್ನು ವಿವರಿಸಿದ್ದಾರೆ. ಈ ನಿಯಮಗಳನ್ನು ಪ್ರತಿಯೊಬ್ಬನು ಹಾರ್ದಿಕವಾಗಿ ಆಚರಿಸಬೇಕು. ಅವು ಕೇವಲ ಸ್ವೇಚ್ಛೆಯಿಂದ ಕೊಟ್ಟ ಆಜ್ಞೆಗಳಲ್ಲ, ಮುಟ್ಟಬೇಕಾದ ಗುರಿಯನ್ನು ಕುರಿತು ಸ್ಪಷ್ಟವಾದ ಮತ್ತು ಸಂಯುಕ್ತಿಕವಾದ ವಿವರಣೆಯು ಅದರಲ್ಲಿವೆ. ಅಂತಿಮ ಧ್ಯೇಯವನ್ನು ತಲುಪುವ ಕಳಕಳಿ ಇದ್ದರೆ ಮಾತ್ರ ಅದನ್ನು ಆಚರಣೆಯಲ್ಲಿ ತರುವುದು ಸುಲಭ. ಅಂತಿಮ ಧ್ಯೇಯದ ಕಡೆ ಯಾರು ಮನಸ್ಸನ್ನ ಗಟ್ಟಿಗೊಳಿಸಿರ್ತಾರೆ ಅವರು ಮಾತ್ರ ಈ 10 ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಸುಲಭ ಆಗುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ. ಪ್ರಾರ್ಥನೆಯ ಸರಳ ಸೂತ್ರವು ನಮ್ಮ ಈ ಶೋಧಲ್ಲಿಯ ಉದ್ದೇಶವನ್ನು ತಿಳಿಸಿಕೊಡುತ್ತದೆ. ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಈ ಒಂದು ಶೋಧದಲ್ಲಿ ನಮ್ಮ ಉದ್ದೇಶವನ್ನು ತಿಳಿಸಿಕೊಡುತ್ತದೆ. ಏಕಮಾತ್ರ ಸ್ವಾಮಿಯಾದ ದೇವರೇ ನಮ್ಮ ಗುರಿ. ಆತನೇ ನಮ್ಮನ್ನು ಧ್ಯೇಯದತ್ತ ನಡೆಸಬಲ್ಲನು. ನಮ್ಮ ಇಚ್ಛೆಗಳು ಉದ್ದೇಶ ವ್ಯಾಪ್ತಿಯಲ್ಲಿ ಆತಂಕಗಳನ್ನು ಒಡ್ಡಿ ವಿರೋಧಿಗಳಾಗಿ ನಿಲ್ಲುತ್ತವೆ. ಸರ್ವಶಕ್ತನಾದ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗುವುದು ತೀರಾ ಅಗತ್ಯವಾಗಿದೆ. ಏಕೆಂದರೆ ಆತನು ಉಪಾಯ ಮತ್ತು ಉಪೇಯ ಎರಡೂ ಆಗಿರುವನು. ನಮ್ಮನ್ನು ಮುನ್ನಡೆಸುವ ಗುರು ಪರಮಾತ್ಮನಲ್ಲಿ ಎಷ್ಟರ ಮಟ್ಟಿಗೆ ಲೀನವಾಗಿರುವನೆಂದರೆ ಸಹಾಯಕ್ಕಾಗಿ ಕೈ ನೀಡಿ ಒದ್ದಾಡುತ್ತಿರುವ ಜೀವಕ್ಕೆ ಆತನು ಪರಮಾತ್ಮನ ಅವತಾರವೇ ಹೊರತು ಬೇರೆ ಅಲ್ಲ. ಅದಕ್ಕೆ ನಾವು ಓ ನಾಥ ಅಂತ ಹೇಳಿದಾಗ ಮೊದಲು ಭಗವಂತನಿಗೆ ಹೇಳ್ತೇವೆ. ಕಾಲಕ್ರಮೇಣದಲ್ಲಿ ಗುರುವಿನ ಜೊತೆ ಸಂಬಂಧ ನಮ್ಗೆ ಗಟ್ಟಿ ಆದಾಗ ಓ ನಾಥ ಅಂದಾಗ ನಾವು ನಮ್ಮ ಗುರುಗಳಿಗೆ ಅನ್ವಯ ಮಾಡ್ತೀವಿ. ಸಾಧನದ ಪ್ರಾಚೀನ ಪದ್ಧತಿಗಳಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟು ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಾಯಂ ಸಂಧ್ಯೆಗಳಲ್ಲಿ ಪೂಜೆ ಮತ್ತು ಧ್ಯಾನದ ಅಗತ್ಯವನ್ನು ತರ್ಕಬದ್ಧವಾಗಿ ತೋರಿಸಿಕೊಡಲಾಗಿದೆ. ಯೋಗದ ಅಂಗಗಳನ್ನು ತಿಳಿಯಾಗಿ ನಿರೂಪಿಸಲಾಗಿದ್ದು ಸಹಜ ಮಾರ್ಗದ ಆಧ್ಯಾತ್ಮಿಕ ಸಾಧನೆಗಳನ್ನು ಗುರಿಯೊಂದಿಗೆ ಹೇಗೆ ಹೊಂದಿಸಿಕೊಳ್ಳಬೇಕೆಂಬುದನ್ನು ಸರಳವಾಗಿ ಮತ್ತು ನೇರವಾಗಿ ಹೇಳಲಾಗಿದೆ. ಸೊ ಇಲ್ಲಿ ನೋಡಿ, ಈ 10 ನಿಯಮಗಳು ಕೊಡ್ತಾ ಏನ್ ಹೇಳ್ತಾರೆ, ಸಹಜವಾದ ಆಧ್ಯಾತ್ಮಿಕ ಸಾಧನೆಗಳನ್ನು ಗುರಿಯೊಂದಿಗೆ ಹೇಗೆ ಕೊಳ್ಳಬೇಕು ಅದನ್ನು ತೋರಿಸಿಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ಸಾಧನೆಗಳೇನಿದೆ ಅದನ್ನ ಗುರಿಗೆ ಹೊಂದಿಸ್ಕೋಬೇಕು. ಗುರುವಿನ ಪ್ರಾಣಾಹುತಿಯಿಂದ ಉಂಟಾಗುವ ಅಂತಃಕರಣ ಶುದ್ಧಿಯು ಇತ್ತೀಚಿನ ಕಾಲದ ಆಧ್ಯಾತ್ಮಿಕ ಇತಿಹಾಸದಲ್ಲಿಯೇ ಕಾಣಸಿಗದ ಸಿದ್ಧಿಯಾಗಿದೆ. ದೇವರಿಗಾಗಿ ದೇವರಿಂದ ದೇವರಲ್ಲಿ ಜೀವಿಸುವುದು ಸಹಜ ಮಾರ್ಗ ಸಾಧನೆಯ ಪಲ್ಲವಿ ಆಗಿದೆ. ಇದನ್ನು ಏನ್ ಮಾಡ್ಕೊಳ್ರಿ, ದೇವರಿಗಾಗಿ ದೇವರಿಂದ ಮತ್ತು ದೇವರಲ್ಲಿ ಜೀವಿಸುವುದು ಸಹಜ ಮಾರ್ಗ ಸಾಧನೆಯ ಪಲ್ಲವಿ ಆಗಿದೆ. ಇದು ಸಹಜವಾಗಿಯೇ ದೇವರಿಗಾಗಿ ದೇವರಲ್ಲಿ ತನ್ನ
ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ದಾರಿ ಮಾಡಿಕೊಡುವುದು. ಅದರಂತೆ ಸಾಧಕನು ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರೊಂದಿಗೆ ಸಮರಸವಾಗುವನು. ದೇವರಿಗಾಗಿಯೇ ದೇವರಲ್ಲಿ ಜೀವಿಸುವವನಿಗೆ ಊರ್ಧ್ವ ಲೋಕಗಳು ಮುಕ್ತ ದ್ವಾರಗಳಾಗಿವೆ. ಬೇರೆ ಉನ್ನತ ಲೋಕಗಳಿಗೆ ಹೇಗೆ ನಾವು ಹೋಗೋದು ಅಂತಂದ್ರೆ, ದೇವರಿಗಾಗಿಯೇ ದೇವರಲ್ಲಿ ಜೀವಿಸುವವನು ಬೇರೆ ಎಲ್ಲ ಲೋಕಗಳು ಊರ್ಧ್ವ ಲೋಕಗಳು ಮುಕ್ತ ದ್ವಾರಗಳಾಗಿವೆ. ಆಧ್ಯಾತ್ಮವು ಮತ ಧರ್ಮದಂತೆ ಕೇವಲ ಒಂದು ಪೂಜಾ ವಿಧಾನವಾಗಲಿ ಆಚಾರ ತಂತ್ರವಾಗಲಿ ಅಲ್ಲ, ದೇವರ ಅರಿವಿನಲ್ಲಿ ಮತ್ತು ಆತನ ಸತ್ವದಲ್ಲಿ ಜೀವಿಸುವುದೇ ಆಧ್ಯಾತ್ಮ. ದೇವರ ಅರಿವಿನಲ್ಲಿ ಮತ್ತು ಆತನ ಸತ್ವದಲ್ಲಿ ಜೀವಿಸುವುದೇ ಆಧ್ಯಾತ್ಮ. ಸಹಜ ಮಾರ್ಗದ ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯ ಆತ್ಮವು ಪ್ರಥಮ ಸಂಪರ್ಕದಲ್ಲಿಯೇ ತಿಳಿವನ್ನು ಮೀರಿದ ಶಾಂತಿಯನ್ನು ಅನುಭವಿಸಿ ಈ ಶಾಂತಿಯಲ್ಲಿ ಬೆಳೆಯುತ್ತಾ ಪರಾಕಾಷ್ಠೆಯನ್ನು ತಲುಪಲು ಹೇಗೆ ಸಾಧ್ಯವೆಂಬುದನ್ನು ಶ್ರೀರಾಮಚಂದ್ರಜಿಯವರು ತೋರಿಸಿಕೊಟ್ಟಿದ್ದಾರೆ. ಮೋಕ್ಷ ಎಂಬುದು ಈ ಅಭ್ಯಾಸದ ಸಹಜ ಪರಿಣಾಮ. ದೈವಿ ಸಂಕೇತವಿದ್ದವರಿಗೆ ಪರಿಪೂರ್ಣತೆಯು ಲಭಿಸಬಲ್ಲದು. ಈ ವಿವರಣೆಯಲ್ಲಿ ಸ್ವಲ್ಪ ಭೌತ ವಿಜ್ಞಾನವು ಆಧ್ಯಾತ್ಮವು ಬಂದಿದೆ. ಅದನ್ನು ಕುರಿತು ಚರ್ಚಿಸುವುದು ಅಷ್ಟು ಮಹತ್ವದ್ದಲ್ಲ. ಅಭ್ಯಾಸದಲ್ಲಿ ಮುಂದುವರೆದಂತೆ ಅದು ತಾನಾಗಿಯೇ ಸ್ಪಷ್ಟವಾಗುವುದು. ಮನುಷ್ಯನ ಸ್ವಭಾವವು ಸಂಪೂರ್ಣ ಪರಿವರ್ತನೆವಾಗಬೇಕೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆತನ ಸಿದ್ಧಿಯು ಹೆಚ್ಚು ಹೆಚ್ಚು ಸತ್ಯವೆಂಬ ಅನುಭವಕ್ಕೆ ಬರಬೇಕಾದರೆ ಆತನು ವಿಶ್ವ ಮತ್ತು ವಿಶ್ವಾತೀತ ಸತ್ವದ ಮಾರ್ಗದರ್ಶನಕ್ಕೆ ಒಳಗಾಗಬೇಕು. ಸೊ ನೋಡ್ರಿ, ಎರಡು ತತ್ವಕ್ಕೊಳಗಾಗಬೇಕು. ವಿಶ್ವದ ತತ್ವ, ವಿಶ್ವಾತೀತ ತತ್ವ. ಕೇಂದ್ರ ಅಥವಾ ಅಂತಿಮ ಗುರಿಯನ್ನು ಸಮೀಪಿಸಿದಂತೆಲ್ಲ ಸತ್ಯವು ಹೆಚ್ಚಾಗುತ್ತಾ ಹೋಗಿ ಹಿಂದೆ ಗತಿಸಿ ಹೋದುದೆಲ್ಲ ಅಸತ್ಯವೆಂದು ತೋರುವುದು. ಆದರೂ ಕೇಂದ್ರವನ್ನು ಸಮೀಪಿಸಿದಂತೆಲ್ಲ ಕಾಣತೊಡಗುವ ಅತಿಶಯ ಸತ್ಯವನ್ನು ಅನುಭವಿಸುವುದೇ ಸಾಧಕನ ಉದ್ದೇಶ. ಸೊ ನಾವು ಆತ್ಮಕ್ಕೆ ಹತ್ರ ಹೋಗ್ತಿದ್ದಂಗೆ ನಮ್ಮ ಹಿಂದಿನ ಅನುಭವಗಳೆಲ್ಲ ಅಸತ್ಯ ಅಂತ ಅನಿಸುತ್ತೆ. ಆದರೆ ಆತ್ಮದ ಮುಂದೆ ಇರತಕ್ಕಂಥ ಸತ್ಯ ವಸ್ತು ಏನಿದೆ ಅದೇ ನಮ್ಮ ಉದ್ದೇಶ ಅಂತ ನಮಗೆ ಮನದಟ್ಟ ಆಗುತ್ತೆ. ಈ ಕ್ಷೇತ್ರದಲ್ಲಿ ಶ್ರೀ ರಾಮಚಂದ್ರಜಿಯವರ ಸಂಶೋಧನೆಗಳು ವಿಲಕ್ಷಣವಾಗಿ ಗತಿಶೀಲ ಮತ್ತು ಅನುಷ್ಠಾನ ಯೋಗ್ಯವಾಗಿವೆ. ದೇವರು ನಮ್ಮಿಂದ ಎಲ್ಲೋ ದೂರದಲ್ಲಿಲ್ಲ, ಆತನು ತೀರ ಸಮೀಪದಲ್ಲಿಯೇ ಸಿದ್ಧೋಪಾಯನಾಗಿದ್ದಾನೆ. ಆತನ ಸಾನ್ನಿಧ್ಯವನ್ನು ಪರಿವರ್ತನೆಗೊಳಿಸುವ ಆತನ ಶಕ್ತಿಯನ್ನು ಅನುಭವಿಸಲು ಮನುಷ್ಯನು ಆತನ ಕಡೆಗೆ ತಿರುಗಿದರೂ ಸಾಕು. ಈ ಅನುಭವವು ಎಲ್ಲರಿಗೂ ಸಾಧ್ಯವಾಗುವಂತೆ ಮಾಡಿದ ಫತೇಗಢದ ಮಹಾತ್ಮ ಶ್ರೀ ರಾಮಚಂದ್ರಜಿ ಮಹಾರಾಜರಿಗೂ ವಿಮೋಚನೆಯ ಮತ್ತು ಪರಿವರ್ತನೆಯ ಈ ಸುವಾರ್ತೆಯನ್ನು ಹರಡುತ್ತಾ ತಮ್ಮ ಕಡೆಗೆ ಬಂದವರಿಗೆಲ್ಲ ಪ್ರತ್ಯಕ್ಷ ಪ್ರಯೋಗದ ಮೂಲಕ ತೋರಿಸಿಕೊಡುತ್ತಿರುವ ಶಹಜಾನ್ಪುರದ ಶ್ರೀ ರಾಮಚಂದ್ರಜಿಯವರಿಗೂ ನಾವು ಋಣಿಯಾಗಿದ್ದೇವೆ. ಈ ಪುಸ್ತಕವು ಒಂದು ದೃಷ್ಟಿಯಿಂದ ಮುಂದುವರೆದ ಅಭ್ಯಾಸಗಳಿಗಾಗಿ ಇದ್ದರೂ ತುಂಬಾ ಉದ್ಬೋಧಕವಾಗಿದೆ. ಇದನ್ನು ಗುರುಗಳು ಸತ್ಯೋದಯ ಮತ್ತು ರಾಜಯೋಗದ ಪ್ರಭಾವಗಳ ಅಭ್ಯಾಸದ ನಂತರ ಓದಬೇಕು. ಇದೆರಡು ಓದಿದೀವಲ್ಲ, ಈಗ ಇದನ್ನು ಓದೋಣ. ಸೊ ಭಿನ್ನಃ ರಾಮಚಂದ್ರ ಅವರು ಬಾಬೂಜಿಯವರು ಬರೀತಾರೆ. ಭಿನ್ನಃ ಏನದು? ಇದುವರೆಗೂ ಹೃದಯದಿಂದ ಹೃದಯಕ್ಕೆ ವೇದ್ಯವಾಗುತ್ತಾ ಬಂದಿದ್ದ ಆಧ್ಯಾತ್ಮಿಕ ರಹಸ್ಯಗಳನ್ನು ಶಬ್ದಗಳಲ್ಲಿ ಹಿಡಿದಿಟ್ಟು ಪುಸ್ತಕ ರೂಪದಲ್ಲಿ ತರಲು ಯತ್ನಿಸಿದ್ದೇನೆ. ಆದರೆ ಈ ವಿಷಯಗಳು ನಿಸರ್ಗದ ಅವಲೋಕನವನ್ನು ಅವಲಂಬಿಸಿರುವ ಅನುಭವಕ್ಕೆ ಸಂಬಂಧಪಟ್ಟಿವೆ. ಅಂತಹ ಅನುಭವವಾದರೂ ಸ್ಪಂದನಗಳ ಮೂಲಕ ಗೋಚರಿಸುವುದು. ಆದುದರಿಂದ ಶಬ್ದಗಳ ಮೂಲಕ ಇವುಗಳ ಅಭಿವ್ಯಕ್ತಿ ಕೇವಲ ಕಠಿಣವಷ್ಟೇ ಅಲ್ಲ, ಹಲವು ಸಹ ಅಶಕ್ಯವಾಗುವುದು. ಶಬ್ದ ಅಂತಂದ್ರೆ ಅರ್ಥಗಳಲ್ಲಿನ ಪ್ರೇಮದ ಬಣ್ಣಿಸಲು ಅವು ನಿಲುಕದು. ಶಬ್ದ ಅರ್ಥಗಳಲ್ಲಿ ಪ್ರೇಮವು ಬಣ್ಣಿಸಲು ಅದು ನಿಲುಕದು. ಇಂಥ ಸತ್ಯವಿದೊಂದು ಬಗೆಯೊಡೆ ಹೇಳಲೇನೂ ಬಾರದು. ಈ ದೃಷ್ಟಿಯಿಂದ ಅಭಿಮಾನಿಗಳು ಇದರಲ್ಲಿನ ಶಬ್ದ ವಿನ್ಯಾಸ ಹಾಗೂ ವಾಕ್ಯ ರಚನೆಯ ದೋಷಗಳನ್ನು ಕಡೆಗಣಿಸಿ ಮೂಲಾರ್ಥವನ್ನು ತಿಳಿಯಲು ಪ್ರಯತ್ನಿಸುವುದು ಒಳಿತು. ಅದರಿಂದ ಸ್ವತಃ ಲಾಭ ಹೊಂದಿ ಅನ್ಯರಿಗೂ ಲಾಭ ಮಾಡಿಕೊಡಬೇಕು. ಸೊ ಶಬ್ದಾರ್ಥದ ಹಿಂದೆ ಹೋಗಬೇಡಿ. ಏನು ಹೇಳ್ತಾ ಇದ್ದಾರೆ? ಅದರ ಒಳ ಅರ್ಥ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಿದ್ದಾರೆ ಬಾಬೂಜಿಯವರು. ಈಗ ಸಣ್ಣಾಜಿಯವರು ಮುಂದಿನ ಪುಟದಲ್ಲಿ ಅವ್ರದ್ದೊಂದಿದೆ, ಅನುವಾದಕರ ಅರಿಕೆ. ಈ ಪುಸ್ತಕವು ಸಹಜ ಮಾರ್ಗ ಸಾಧನೆಯ ಅಡಿಗಲ್ಲಿನಂತಿರುವ 10 ನಿಯಮಗಳ ಮೇಲಿನ ವ್ಯಾಖ್ಯಾನ. ಶ್ರೀ ಗುರು ಮಹಾರಾಜರು ಇದನ್ನು ಮೂಲತಃ ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ. ಅವರ ಉರ್ದು ಭಾಷೆ ಲಲಿತವೂ ದಸಾರ್ದ್ರವೂ ಅತ್ಯಂತ ಪರಿಣಾಮಕಾರಿಯೂ ಆಗಿದೆ. ಉರ್ದುವಿನಲ್ಲಿ ನನ್ನ ಯೋಗ್ಯತೆ ಅತ್ಯಲ್ಪ. ಅನುವಾದ ಮಾಡುವಾಗ ಮೂಲದ ಬಹಳಷ್ಟು ಸ್ವಾರಸ್ಯ ಲೋಪವಾಗಿದೆ ಎಂದೇ ನನ್ನ ಭಾವನೆ. ಉರ್ದು ಬಲ್ಲವರು ಮೂಲವನ್ನು ಓದಿಯೇ ತಣಿಯಬೇಕು. ಇದನ್ನು ಬಹಳಷ್ಟು ಪರಿಷ್ಕರಿಸಿ ಇದಕ್ಕೊಂದು ರೂಪ ತಂದುಕೊಟ್ಟವರು ನನ್ನ ಗುರು ಬಂಧುಗಳಾದ ಶ್ರೀ ರಾಘವೇಂದ್ರ ರಾಯರು ಮತ್ತು ರಾಯಚೂರಿನ ಇತರ ಬಂಧುಗಳು. ಅವರೆಲ್ಲರಿಗೂ ನನ್ನ ಹಾರ್ದಿಕ ವಂದನೆಗಳು. ಇದರ ಪ್ರಕಟಣೆಯಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ನೆರವಾಗಿದ್ದ ಎಲ್ಲ ಬಂಧುಗಳಿಗೂ ನನ್ನ ನೆನಪಿಕೆಗಳು.
ಕಲಬುರ್ಗಿ ಶ್ರೀ ಆ ಸರ್ನಾಡ್ ಸಾಧಾರಣ ಸಂವತ್ಸರ ಚೈತ್ರ ಶುದ್ಧ ಪಾಡ್ಯಮಿ. ಸೊ ಸಾಧಾರಣ ಸಂವತ್ಸರ ಅಂತೆ 1946 ಸಾಧಾರಣ ಸಂವತ್ಸರ. ಆದರೆ ಇದು 1946 ಅಲ್ಲಿ ಪ್ರಕಟ ಆಯ್ತು. ಯಾವಾಗ ಪ್ರಕಟ ಆಯ್ತು ಕನ್ನಡದ ವರ್ಷನ್ ಟ್ರಾನ್ಸ್ಲೇಷನ್ ಆಗಿ? ಫಸ್ಟ್ ಎಡಿಷನ್ 1989 ಅಂತ ಹೇಳ್ತಾ ಇದ್ದಾರಪ್ಪ. ಮೊದಲನೇ ಮುದ್ರಣ 1989 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಬರಲಿಲ್ವಾ ಕನ್ನಡದ್ದು? ಅದಕ್ಕೆ ಮುಂಚೆ ಕನ್ನಡದ ಇರಲಿಲ್ವಾ ಹಾಗಾದ್ರೆ? ಆಯ್ತ್ರಿ, ಸರಿ, ಇಲ್ಲಿಗೆ ನಿಲ್ಸೋಣಂತೆ. ನಾಳೆಯಿಂದ ನಿಯಮ ಶುರು ಮಾಡ್ಕೊಂಡ್ಬಿಡ್ತು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಏನು ಪ್ರಶ್ನೆಗಳಿಲ್ವಾ? ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ವಾಣಿಯವರು ಬ್ರದರ್ 207ನೇ ಪೇಜಲ್ಲಿ ಆದರೆ ಆತ್ಮ ಸಾಕ್ಷಾತ್ಕಾರದ ಯೋಗವು ಅಸ್ತಿತ್ವದ ಮತ್ತು ಚೈತನ್ಯದ ಎಲ್ಲಾ ಸ್ಥಳಗಳ ಆಚೆಗಿರುವ ಅತ್ಯುನ್ನತವನ್ನು ಸ್ಥಿತಿಯ ಪಡೆಯಬೇಕೆಂದು ಅಪೇಕ್ಷಿಸುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಬ್ರದರ್. ಪದಾರ್ಥ ಭಾವ ಅಂತಂದ್ರೆ ಮ್ಯಾಟರ್, ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಏನ್ ಮ್ಯಾಟರ್ ಇದೆಯಲ್ಲ, ಪದಾರ್ಥಗಳಿದೆಯಲ್ಲ, ಇದರ ಅಸ್ತಿತ್ವ. ಚೈತನ್ಯ ಅಂತಂದ್ರೆ ಪ್ರಜ್ಞೆ. ಸೊ ನಾವು ಮೂಲಕ್ಕೆ ಹೋಗ್ಬೇಕಂತಂದ್ರೆ ಈ ಮ್ಯಾಟರ್ ಮತ್ತೆ ಕಾನ್ಶಿಯಸ್ನೆಸ್, ಪದಾರ್ಥ ಮತ್ತು ಚೈತನ್ಯ ಇವೆರಡನ್ನೂ ದಾಟಿ ಹೋದಾಗ ನಾವು ಮೂಲಕ್ಕೆ ಹೋಗ್ತೀವಿ. ಸರಿನಾ? ಇಲ್ಲಿ ಅಸ್ತಿತ್ವ ಅಂತಂದ್ರೆ ಜಗತ್ತು ಏನ್ ಕಾಣ್ತಾ ಇದೆಯಲ್ಲ, ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳು ಅಸ್ತಿತ್ವ ಇದೆ ಅಂತ ಕಾಣುತ್ತಲ್ವಾ? ಆ ಅಸ್ತಿತ್ವದ ಹಿಂದೆ ಇರ್ತಕ್ಕಂಥ ಸತ್ಯಕ್ಕೆ ಹೋಗ್ಬೇಕು ನಾವು. ಸರಿನಾ? ಸೊ ಅಸ್ತಿತ್ವ ಮತ್ತು ಈ ಒಂದು ಚೈತನ್ಯ ಎರಡನ್ನೂ ದಾಟಕ್ಕೆ ಹೋದ್ರೆ ಮೂಲಕ್ಕೆ ಹೋಗ್ತೀವಿ. ಅಸ್ತಿತ್ವ ಮತ್ತು ಚೈತನ್ಯ ಎರಡರಲ್ಲೂ ಇಲ್ಲೇ ಇತ್ತು ಅಂತಂದ್ರೆ ಮಲ್ಕೊಳ್ತೀವಿ. ಇಷ್ಟ ಆಗುತ್ತೆ. ಮೂಲಕ್ಕಾದ್ರೂ ಹೋಗಿ ಮಲ್ಕೊಳ್ಳೋದು ಮಲ್ಕೊಳ್ಳಿ, ಎರಡು ನಿಮಗೆ ಬಿಟ್ಟಿದ್ದು. ಸರಿನಾ? ಏನಾಗುತ್ತೆ, ಕೆಲವು ಸತಿ ಕೆಲವು ಆಧ್ಯಾತ್ಮ ಪದ್ಧತಿಗಳಲ್ಲಿ ನಾವು ಪದಾರ್ಥದಿಂದ ನಾವು ಪ್ರಜ್ಞೆಗೆ ಹೋದ್ರೆ ಅದೇ ಆಧ್ಯಾತ್ಮಿಕ ಸಾಧನೆ ಅಂತ ಪ್ರತಿಬಿಂಬಿಸ್ತಾರೆ. ಬಾಬಾಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪದಾರ್ಥ ಮತ್ತು ಪದಾರ್ಥಗಳ ಅಸ್ತಿತ್ವ, ಅದ್ರ ಹಿಂದೆ ಇರ್ತಕ್ಕಂಥ ಚೈತನ್ಯ, ಅದರ ಹಿಂದೆ ಹೋಗ್ಬೇಕು ನಾವು, ಮೂಲಕ್ಕೆ ಹೋಗ್ಬೇಕಂತಂದ್ರೆ. ಎದುರುಗಡೆ ಕಾಣ್ತಕ್ಕಂಥ ಪದಾರ್ಥಗಳ ಅಸ್ತಿತ್ವ, ಅದ್ರ ಹಿಂದೆ ಇರ್ತಕ್ಕಂಥ ಚೈತನ್ಯ, ಅದ್ರ ಹಿಂದೆ ಹೋದಾಗ ನಾವು ಮೂಲಕ್ಕೆ ಹೋಗ್ತೀವಿ. ಸರಿನಾ? ಆಯ್ತ್ರಿ. ಮಮತಾ ನಮಸ್ತೆ ಬ್ರದರ್. ಭಿನ್ನಹ ಅಂದ್ರೆ ಏನು ಬ್ರದರ್? ಭಿನ್ನಹ ಅಂತಂದ್ರೆ ಅರಿಕೆ ಮಾಡ್ಕೊಳ್ಳೋದು ಅಷ್ಟೇ. ರಿಕ್ವೆಸ್ಟ್, ವಿನಂತಿ. ಏನ್ರಿ ಕುಸುಮ ಅವ್ರೆ? ವಿನಂತಿ ವಿನಂತಿ ಸರ್. ಅದೇ ಅರಿಕೆ ಮಾಡ್ಕೊಳ್ಳೋದು. ಹರಿಕೆ ಮಾಡ್ಕೊಳ್ಳೋದಲ್ಲ, ಅರಿಕೆ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು, ರಿಕ್ವೆಸ್ಟ್. ಇಂಗ್ಲಿಷ್ನಲ್ಲಿ ಹೇಳಿದ್ರೆ ರಿಕ್ವೆಸ್ಟ್. ಎಲ್ರಿಗೂ ಕನ್ನಡದವರಿಗೆ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಅರ್ಥವಾಗುತ್ತೆ, ಕನ್ನಡದಲ್ಲಿ ಹೇಳಿದ್ರೆ ಅರ್ಥವಾಗಲ್ಲ. ಇದು ಬ್ರದರ್ ಭೂಮ್ ಭುವ ಸ್ವಹ ಮಹಂ ಜನಂ ಅಂದ್ರೆ ಬ್ರದರ್ ಅದು 7 ಲೋಕಗಳು ಅಂತ ನಮ್ಗೆ ಬೇರೆ ಬೇರೆ ಇದರಲ್ಲಿ ಮಂತ್ರಗಳಲ್ಲಿ ಬರುತ್ತೆ. 7 ಲೋಕ ಇದೆ ಅಂತ. ಸೊ ನಮ್ಮಲ್ಲಿ ಏನ್ ನಾವು ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೊಳ್ತೀವಲ್ಲ, ಆ ಆಧ್ಯಾತ್ಮಿಕ ಪ್ರಗತಿನ ಈ ಲೋಕಗಳಿಗೆ ಬೇಕಾದ್ರೆ ನಾವು ಹೋಲಿಸಿ ನೋಡ್ಬೋದು ಅಂತ ಬರ್ತಿದ್ದಾರೆ. ಹೋಲಿಕೆ ಅವ್ರು ಕೊಟ್ಟಿಲ್ಲ, ಆದ್ರೆ ಹೋಲಿಸಿ ನೋಡ್ಬೋದು. ಎರಡಕ್ಕೂ ಸಾಮ್ಯತೆ ಇದೆ ಅಂತ ಬರೀತಾರೆ, ಕಂಪ್ಯಾರಿಸನ್ ಇದೆ ಅಂತ. ಸರಿನಾ? ಆಯ್ತ್ರಿ. ಶಿಂದೆ ಅವ್ರು ಹೇಳ್ರಿ. ಅದನ್ನೇ ಕೇಳ್ಬೇಕಂದಿದ್ದು ಸಿಸ್ಟರ್, ಕೇಳಿದ್ರು ಸರ್, ಸ್ಪಷ್ಟವಾಯ್ತು. ಏನಿವೆ, ಇದು ನೀವು ಓದ್ತಾ ಓದ್ತಾ ನಿಮಗೆ ಕಾಲಕ್ರಮೇಣದಲ್ಲಿ ಸ್ಪಷ್ಟವಾಗುತ್ತೆ, ಅನುಭವದಿಂದನೂ ಸ್ಪಷ್ಟವಾಗುತ್ತೆ ಯಾವ ಯಾವ ಲೋಕದಲ್ಲಿ ಇದೀವಿ ಅಂತ. ಬ್ರಹ್ಮಾಂಡ ಮಂಡಲಿಗೆ ಬಂತು ಅಂತಂದ್ರೆ ಸುವಹಲೋಕಕ್ಕೆ ಬಂದಿದ್ದೀವಿ. ಇವಾಗ ಇರ್ತಕ್ಕಂಥದ್ದು ಭೂಲೋಕ. ಬ್ರಹ್ಮಾಂಡ ಮಂಡಲ ಭೂಲೋಕದಿಂದ ನೀವು ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಸುವಹಲೋಕ. ಸುವಹಲೋಕ ಅಂತಂದ್ರೆ ದೇವಲೋಕ. ಸುವಹ ಅಂದ್ರೆ ದೇವ. ಸೊ ದೇವಲೋಕ. ಸೊ ಓಂ ಭೂರ್ಹು ಭುವಃ ಸುವಹ, ಈ ಭುವರ ಲೋಕ ಇದೆಯಲ್ಲ ಮಧ್ಯದಲ್ಲಿ ಬರುತ್ತೆ. ಭುವರ ಲೋಕ ಅಲ್ಲಿ ಇದೆಯಲ್ಲ, ಈ ಪಿಂಡ ಪ್ರದೇಶದಲ್ಲಿ ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಿಕೊಂಡು ಒಂದಿಷ್ಟು ಸಿದ್ಧಿಗಳನ್ನ ಗಳಿಸ್ಕೊಂಡಿದ್ರೆ ಅವರು ಭುವರ ಲೋಕಕ್ಕೆ ಹೋಗ್ತಾರೆ.
ಸೊ ಭೂಲೋಕ ಇವಾಗ ನಾವಿರ್ತಕ್ಕಂಥದ್ದು, ಭುವರ್ಲೋಕ ಸ್ವಲ್ಪ ಸಿದ್ಧಿಗಳನ್ನ ಪಡ್ಕೊಂಡವ್ರು ಹೋಗ್ತಕ್ಕಂಥ ಲೋಕ, ಸುವಹಲೋಕ ದೇವಲೋಕ. ದೇವಲೋಕಕ್ಕೆ ನಾವು ಪ್ರವೇಶ ಪಡ್ತು ಅಂತಂದ್ರೆ ನಮಗೆ ಮುಕ್ತಿ ಸಿಕ್ತು ಅಂತ. ಸ್ವರ್ಗಲೋಕ ಅಲ್ಲ, ದೇವಲೋಕ. ದೇವಲೋಕ ಅಂತಂದ್ರೆ ಸ್ವರ್ಗಲೋಕದಲ್ಲಿ ಇದ್ದಾರೆ ದೇವತೆಗಳು, ಅಂದ್ರೆ ಅಲ್ಲಿ ಹೋದಾಗ ನಮಗೆ ಜೀವನ್ ಮರಣದ ಚಕ್ರದಿಂದ ನಾವು ಬಿಡುಗಡೆ ಹೊಂದ್ವಿ ಅಂತ. ಅದಕ್ಕೆ ದೇವತೆಗಳು ಎಲ್ಲ ಅಮರರು ಅಂತ ಹೇಳ್ತೀವಿ. ನೋಡಿದ್ದೀರಾ, ಅಮೃತ ಕುಡಿದ್ಬಿಟ್ಟು ಎಲ್ಲ ದೇವತೆಗಳು ಅಮರರಾಗಿದ್ದಾರೆ ಅಂತ ಹೇಳ್ತೀವಲ್ಲ. ಸೊ ಆ ಅಮರರು ಇರ್ತಕ್ಕಂಥ ಲೋಕ ದೇವಲೋಕ, ಅದನ್ನ ಸುವಲೋಕ ಅಂತ ಹೇಳ್ತೀವಿ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಓಂ ಭೂರ್ಹು ಭುವಃ ಸುವಃ ಮಹಃ, ಮಹಃ ಮುಂದಿನ ಲೋಕ, ಜನಃ ತಪಃ ಮತ್ತೆ ಸತ್ಯ. ಸತ್ಯ ಲೋಕ ಇಸ್ ದ ಹೈಯೆಸ್ಟ್. ಲೋಕಗಳ ದೃಷ್ಟಿಯಲ್ಲಿ ನೋಡಿದಾಗ 14 ಲೋಕಗಳು ಅಂತೇಳಿ ಹೇಳ್ತೀವಿ. ಅದರಲ್ಲಿ ಸತ್ಯ ಲೋಕ ಇದೆಯಲ್ಲ, ಅದು ಬ್ರಹ್ಮಲೋಕ. ಅಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಬ್ರಹ್ಮ ಜ್ಞಾನವನ್ನು ಪಡೆದಿರತಕ್ಕಂಥವ್ರು ಪರಿಪೂರ್ಣವಾಗಿ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಸರಿನಾ? ಇನ್ನು ಮಧ್ಯದ 3 ಲೋಕ, 6ನೇ ಪಾಯಿಂಟ್ ಇಂದ 13ನೇ ಪಾಯಿಂಟ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ 3 ಲೋಕ ಬರುತ್ತೆ. ಸರಿನಾ? ಏನಿವೆ ಮತ್ತೊಂದ್ಸರಿ ಮಾತಾಡೋಣ, ಅದು ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂತ ಮತ್ತೆ ಯಾವಾಗ ಮಾತಾಡೋಣ. ಸರಿನಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ನಾವು ಸುವಲೋಕಕ್ಕೆ ಹೋಗ್ಬೇಕು, ಅದು ಫಸ್ಟ್ ಪಾಯಿಂಟ್, ಫಸ್ಟ್ ಪಿಟ್ ಸ್ಟಾಪ್ ನಮ್ದು. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂತಂದ್ರೆ ಈಗ ಭೂವರ್ಲೋಕ ದಾಟ್ ಹೋಗ್ಬೇಕು. ಭೂವರ್ಲೋಕ ಅಂತಂದ್ರೆ ಸಿದ್ಧಿಗಳಿಂದ ಹೊಟ್ಟೋಗ್ತೀವಿ. ಸಿದ್ಧಿಗಳಿಂದ ಹೋಗ್ದಿರಾ ಆಧ್ಯಾತ್ಮಿಕ ಸಾಧನೆ ಮಾಡ್ಕೊಂಡ್ರೆ ಸುವಹಲೋಕಕ್ಕೆ ಹೋಗ್ತೀರಾ, ಅಂದ್ರೆ ಅಮರರಾಗ್ತೀರಾ. ಅಮರರಾಗ್ತೀರಾ ಅಂತಂದ್ರೆ ಜೀವನ್ ಮರಣದ ಚಕ್ರದಿಂದ ಬಿಡುಗಡೆ ಹೊಂದ್ತೀರಾ. ಹಾಗಾದ್ರೆ ದೇವತೆಗಳಿಗೆ ದೇಹ ಇಲ್ವಾ? ದೇವತೆಗಳಿಗೂ ದೇಹ ಉಂಟು, ಆದ್ರೆ ಅದು ಬೇರೆ ರೀತಿಯಾದಂಥ ದೇಹ, ನಮ್ ತರ ದೇಹ ಅಲ್ಲ. ಈ ಪದಾರ್ಥ ಭಾವನೆಯಿಂದ ಕೂಡ್ತಿರ್ತಕ್ಕಂಥ ದೇಹ ಅಲ್ಲ, ಪದಾರ್ಥ ಭಾವನೆ ರಹಿತವಾಗಿರ್ತಕ್ಕಂಥ ದೇಹ. ಇಲ್ಲಿ ಪದಾರ್ಥ ಭಾವನೆ ಪ್ರಧಾನವಾಗಿದೆ ಭೂಮಂಡಲದಲ್ಲಿ. ದೇವಲೋಕದಲ್ಲಿ ಪದಾರ್ಥ ಭಾವನೆ ಪ್ರಧಾನವಾಗಿಲ್ಲ. ಸೊ ಎರಡರಲ್ಲೂ ದೇಹ ಇದೆ, ಆದ್ರೆ ಅಲ್ಲಿ ಪದಾರ್ಥ ಭಾವನೆ ಇಲ್ಲ, ಇಲ್ಲಿ ಪದಾರ್ಥ ಭಾವನೆ ಇದೆ. ಇದು ವ್ಯತ್ಯಾಸ. ಸೊ ಏನ್ ನೀವು ಅನ್ಕೋಬೇಡಿ ಬೇರೆ ಬೇರೆ ಲೋಕಕ್ಕೆ ಹೋದ್ರೆ ನಮ್ಗೆ ಯಾವುದು ದೇಹನೇ ಇರಲ್ಲ ಅಂತ. ಈ ದೇಹ ಬರಲ್ಲ, ಪದಾರ್ಥ ಭಾವನೆ ತುಂಬಿದ ದೇಹ ಬರಲ್ಲ. ಅಲ್ಲಿ ಹೋದ್ರೂ ದೇಹ ಬರುತ್ತೆ, ಅದು ಬೇರೆ ರೀತಿಯಾದಂಥ ವಿಶಿಷ್ಟವಾದಂಥ ದೇಹ. ಸರಿನಾ? ಉದಾಹರಣೆವಾಗಿ ಸರ್, ಉದಾಹರಣೆಯಾಗಿ ಅಂತಂದ್ರೆ ದೇವಲೋಕಕ್ಕೆ ಹೋಗಿ ನೀವು ದೇಹ ಧರಿಸ್ಕೊಂಡಾಗ ಉದಾಹರಣೆ ಗೊತ್ತಾಗುತ್ತೆ. ಇಲ್ಲದೇ ಇದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಬ್ರಹ್ಮಾಂಡ ಮಂಡಲಕ್ಕೆ ಹೋಗಿ ಅಲ್ಲಿ ನಿಮ್ಮ ಅಸ್ತಿತ್ವವನ್ನು ಮನಗಂಡಾಗ ಈ ಪದಾರ್ಥ ಭಾವನೆ ಮಾಯವಾಗೋದು ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಈ ರೀತಿಯಾದಂಥ ದೇಹ ದೇವಲೋಕದಲ್ಲಿ ಇರುತ್ತೆ ಅಂತ. ಅದು ಅನುಭವದಿಂದ ಗೊತ್ತಾಗುತ್ತೆ. ವಿವರ ಏನ್ ಕೊಡ್ಬೋದು ಅಂತಂದ್ರೆ, ನಾವು ಪಿಂಡ ಪ್ರದೇಶದಲ್ಲಿದ್ದಾಗ ಪದಾರ್ಥ ಭಾವನೆಗೆ ಅಂಟ್ಕೊಂಡಿರ್ತೇವೆ. ಬ್ರಹ್ಮಾಂಡಕ್ಕೆ ಹೋದಾಗ ಪದಾರ್ಥ ಭಾವನೆ ಇರಲ್ಲ, ದೇಹ ಇರುತ್ತೆ ಆದ್ರೆ ಪದಾರ್ಥ ಭಾವನೆ ಇರಲ್ಲ. ಅರ್ಥ ಆಯ್ತು? ಇಷ್ಟು ತಿಳ್ಕೊಂಡ್ರೆ ಸಾಕು, ಅನುಭವದಲ್ಲಿ ಗೊತ್ತಾಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ನಂದಿನಿ, ಹೇಳ್ರಿ. ಇಲ್ಲ. ಪ್ರತಿಮಾ ಹೇಳ್ರಿ. ನಮಸ್ತೆ ಬ್ರದರ್, ದೇವರಿಗಾಗಿಯೇ ದೇವರಲ್ಲಿ ಜೀವಿಸುವುದು, ಇದು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಬ್ರದರ್? ಭಗವಂತನ ಸ್ಮರಣೆಯಲ್ಲೇ, ಅದಕ್ಕೆ ನಾವು ನಿರಂತರ ಸ್ಮರಣೆ ಅಂತ ಮಾಡೋದು. ನಿರಂತರ ಸ್ಮರಣೆ ಮಾಡಿದಾಗ ನಾವು ಇಲ್ಲಿ ಜೀವನ ಮಾಡ್ತಿದ್ರು ಕೂಡ ನಮ್ಮ ಹೃದಯ ಮನಸ್ಸು ಎಲ್ಲ ಕೂಡ ಭಗವಂತನಲ್ಲೇ ಮುಳುಗಿರುತ್ತೆ. ಅರ್ಥ ಆಯ್ತು? ಸೊ ನಾವು ಏನೇ ಕೆಲಸ ಮಾಡಿದ್ರು ಭಗವಂತನ ದೃಷ್ಟಿಕೋನ ಇಟ್ಕೊಂಡು ಮಾಡ್ತೀವಿ, ಭಗವಂತನಿಗಾಗಿಯೇ ಮಾಡ್ತೀವಿ, ಭಗವಂತನ ಶಕ್ತಿ ಉಪಯೋಗಿಸ್ಕೊಂಡೇ ಮಾಡ್ತೀವಿ. ಅಂದ್ರೆ ಆ ನನ್ನದು ಅನ್ನೋ ಭಾವನೆ ಸಂಪೂರ್ಣವಾಗಿ ಹೊರಟೋಗಿರುತ್ತೆ. ಆ ನನ್ನದು ಅಂತ ಭಾವನೆ ಸಂಪೂರ್ಣವಾಗಿ ಹೋದಾಗ ನೀವು ಭಗವಂತನಲ್ಲಿ ಎಲ್ಲ ಕೆಲಸವು ಭಗವಂತನಿಗೆ ವೇದ್ಯವಾಗಿ ಮಾಡೋದ್ರಿಂದ ಭಗವಂತನಲ್ಲಿ ಕಾಲಕ್ರಮೇಣದಲ್ಲಿ ಆ ಭಗವಂತನ ಸತ್ವನ ಕಾಲಕ್ರಮೇಣದಲ್ಲಿ ಹೀರ್ಕೊಳ್ತಾ ಹೋಗ್ತೀರ. ನೀವು ಯಾವ ಸ್ಮರಣೆಯಲ್ಲಿ ಏನ್ ಕೆಲಸ ಮಾಡ್ತೀರೋ ಆ ಸತ್ವವನ್ನು ಹೀರ್ಕೊಳ್ತಾ ಹೋಗ್ತೀರ, ಅಷ್ಟೇ ಆಗೋದು. ಸರಿ, ಆಯ್ತು. ನಂದಿನಿ ಬ್ರದರ್ ನಮಸ್ತೆ. ಪೇಜ್ ನಂಬರ್ 197 ಅಲ್ಲಿ ವಿಭೂತಿ ಅಂದ್ರೆ ಬಾಬೂಜಿ ಎಕ್ಸಾಂಪಲ್ ತಗೋಬಹುದಲ್ವಾ ಬ್ರದರ್? ಅವರು ಒಂದ್ ನಿಮಿಷ, ವಿಭೂತಿ ಅಂದ್ರೆ ಬಾಬೂಜಿನೇ, ಇನ್ಯಾರಲ್ಲ. ಓಕೆ, ಅವರು ಪ್ರಾಣಾಹುತಿ ಶಕ್ತಿ ಕೊಡೋದಕ್ಕೆ ಸಮರ್ಥರಾಗಿರೋದ್ರಿಂದ ಮತ್ತೆ ಅವರು ಸಮತ್ವವನ್ನು ಕಳ್ಕೊಳ್ತಾರೆ. ಅಂದ್ರೆ ಅವರು ಸ್ಥಿತಪ್ರಜ್ಞರಾಗಿರ್ತಾರೆ, ಮತ್ತೆ ಮುಂದಿನ ಫ್ಯೂಚರ್ ಬಗ್ಗೆನೂ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಯಾಕೆ ಸಮತ್ವ ಕಳ್ಕೊಬೇಕು? ಫಸ್ಟ್ ಕ್ವಶನ್. ಸೆಕೆಂಡ್ ಒನ್, ಛಾಯಾಗ್ರಸ್ತ ಹೃದಯ ನಿಷ್ಕ್ರಿಯವಾಗುವುದಂದ್ರೆ
ನಮ್ಗೆ ಪ್ರಾಣಾಹುತಿ ಸಿಗಲ್ವಾ ಅಥವಾ ಹೃದಯ ಬ್ಲಾಕ್ ಆಗ್ಬಿಡುತ್ತಾ ಅಂತ ನನ್ಗೆ ಅಷ್ಟೇ ಬ್ರದರ್. ಥ್ಯಾಂಕ್ ಯು. ಪ್ರಾಣಾಹುತಿ ಸಿಗಬೇಕಾದ್ರೆ ನಾವು ತೆರೆದ ಹೃದಯ ಇಟ್ಕೊಂಡಿರ್ಬೇಕು. ಮುಚ್ಚಿದ ಹೃದಯದಲ್ಲಿ ಪ್ರಾಣಾಹುತಿ ಹರಿಲಿಕ್ಕೆ ಆಗಲ್ಲ. ಸರಿನಾ? ಇದು ಮೊದಲನೇದು. ಎರಡನೇದು, ಅವ್ರ ಸಮತ್ವವನ್ನು ಕಳ್ಕೊಳ್ತಾರೋ ಕಳ್ಕೊಳ್ಳಲ್ವೋ. ಯಾಕೆ ಸಮತ್ವವನ್ನು ಕಳ್ಕೊಳ್ತಾರೆ? ಅವರು ಸಮತ್ವವನ್ನು ಕಳ್ಕೊಂಡ್ರೆ ಹಿಂಗಾಗತ್ತೆ ಅಂತ ಬರ್ದಿರೋ ಹೊತ್ತು ಕೂಡ ಅವ್ರ ಸಮತ್ವವನ್ನು ಕಳ್ಕೊಳ್ತಾರೆ ಅಂತ ಬರ್ದಿಲ್ಲ. ಸೊ ನಾವು ಅದನ್ನ ಅಸ್ಯೂಮ್ ಮಾಡುವಂತ ಅಗತ್ಯ ಇಲ್ಲ. ಭಗವಂತ ಕೃಷ್ಣನು ಹೇಳ್ತೇನೆ ಅಂತ ಭಗವದ್ಗೀತೆ ಹೇಳ್ತೇನೆ ಅಂತ, ಒಂದು ಕ್ಷಣ ನಾನು ಕೆಲಸ ಮಾಡೋದು ನಿಲ್ಲಿಸಿದ್ರು ಜಗತ್ತುಗಳೆಲ್ಲ ಬಿದೋಗುತ್ತೆ ಅಂತ ಬರೀತಾನೆ, ಸೃಷ್ಟಿಯೇ ನಷ್ಟವಾಗತ್ತೆ ಅಂತ ಬರೀತಾನೆ. ಹಾಗಾದ್ರೆ ಅವನು ಹಾಗೆ ಬರೆದಿದ ತಕ್ಷಣ ಕೃಷ್ಣ ಒಂದು ಕ್ಷಣ ಏನು ಕೆಲಸ ಮಾಡದೆ ಕೂತ್ಕೊಂಡು ಜಗತ್ತು ನಷ್ಟವಾಗುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋದು ಯಾಕೆ? ಅವನು ಇರ್ತಕ್ಕಂಥ ವಾಸ್ತವನ ಬರೆದೇನು. ಒಂದು ಕ್ಷಣ ನಾ ಕೆಲಸ ಮಾಡೋದು ನಿಲ್ಸಿದ್ರು ಜಗತ್ತುಗಳೆಲ್ಲ ನಷ್ಟವಾಗುತ್ತೆ. ಹಾಗಾಗಿ ಒಂದು ಕ್ಷಣವೂ ಕೂಡ ಒಂದು ಕ್ಷಣವೂ ಕೂಡ ನಾನು ಕೆಲಸನ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಭಗವಂತ ಬರೀತಾನೆ ಕೃಷ್ಣ. ಅದೇ ರೀತಿಯಾಗಿ ಒಂದು ವೇಳೆ ವಿಭೂತಿ ಪುರುಷರು ಆ ಸಮತ್ವದ ಭಾವನೆಯನ್ನು ಕಳ್ಕೊಂಡ್ರೆ ಇಡೀ ವಾತಾವರಣದಲ್ಲಿ ನಿರಾಶೆ ಬರುತ್ತೆ, ನಿರಾಶೆ ತುಂಬಿಕೊಡುತ್ತೆ ಅಂತ ಹೇಳ್ತಾರೆ. ಹೊತ್ತು ಕೂಡ ಅವರು ಆ ಸಮತ್ವದ ಭಾವನೆನ ಕಳ್ಕೊಳ್ತಾರೆ ಅಂತ ನಾವು ಊಹೆ ಮಾಡುವಂತ ಅಗತ್ಯ ಇಲ್ಲ. ಅದನ್ನು ಊಹೆ ಮಾಡುವಂತ ಅಗತ್ಯ ಬರ್ದೇ ಇದ್ಮೇಲೆ ಯಾವ ಕಾರಣಕ್ಕೆ ಸಮತ್ವದ ಭಾವನೆಯನ್ನು ಕಳ್ಕೊಳ್ತಾರೆ ಅಂತ ನಾವು ವಿಶ್ಲೇಷಣೆ ಮಾಡುವಂತ ಅಗತ್ಯನೂ ಇಲ್ಲ. ಅವ್ರು ಕಳ್ಕೊಂಡ್ರೆ ಇದು ಪರಿಣಾಮ ಆಗತ್ತೆ ಅಂತ ಬರ್ದಿಯಾರಷ್ಟೇ. ಆದ್ರೆ ಅವ್ರು ಕಳ್ಕೊಳ್ತಾರೆ ಅಂತ ಏನು ಹೇಳ್ತಾ ಇಲ್ಲ. ಕಳ್ಕೊಂಡ್ರೆ ಇದು ಪರಿಣಾಮ ಆಗುತ್ತೆ. ಸರಿ, ಥ್ಯಾಂಕ್ ಯು ಸೋ ಮಚ್. ಸರಿ ಕಣ್ರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಲಿಸೋಣ. ಹಾಗಾದ್ರೆ ನಾಳೆಯಿಂದ 1ನೇ ನಿಯಮ ಶುರು ಮಾಡೋಣ. ಸರಿನಾ? ಇಂಗ್ಲಿಷ್, ಒಂದು ನಿಮಿಷ. ಇಂಗ್ಲಿಷ್ ಕ್ಲಾಸಲ್ಲಿ ದೀಪಾವಳಿಗೆ ರಜಾ ಇದೆಯಾ ಅಂತ ಕೇಳಿದ್ರು. ದೀಪಾವಳಿಗೆ ರಜಾ ಇಲ್ಲ, ಊಟ ಮಾತ್ರ ಡಬಲ್ ರೌಂಡ್ ತಿಂತೀರಾ, ಕ್ಲಾಸ್ನಲ್ಲೇ ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳಿದೀನಿ. ಅರ್ಥ ಆಯ್ತಾ? ದೀಪಾವಳಿಗೆ ರಜಾ ಇಲ್ಲ. ಏನ್ ಪಟಾಕಿ ಹೊಡಿತೀರೋ ಇಲ್ಲೆಲ್ಲ ಪಟಾಕಿ ಹೊಡೆದು ಆಮೇಲೆ ಹೋಗಿ ಹೊರಗಡೆ ಪಟಾಕಿ ಹೊಡೀರಿ. ಸೊ ದೀಪಾವಳಿಗೆ ರಜಾ ಇಲ್ಲ. ಸರಿನಾ? ಸೊ ಇನ್ಫ್ಯಾಕ್ಟ್ ದೀಪಾವಳಿಗೆ ಏನ್ ಮಾಡ್ತೀವಿ? ಡಬಲ್ ರೌಂಡ್ ತಿನ್ನಲ್ವಾ? ತಿಂಡಿ ಗಿಂಡಿ ಮಾಡಿಸ್ಕೊಂಡು ಸ್ವೀಟ್ ಎಲ್ಲ ತರಿಸಿ ತಿಂತಿರೋ ಇಲ್ವಾ? ಅವತ್ತು ಯಾಕೆ ಎಕ್ಸ್ಟ್ರಾ ಓದ್ಬಾರ್ದು ಅಲ್ವಾ? ಸೊ ಡಬಲ್ ಯಾಕೆ ಎಕ್ಸ್ಟ್ರಾ ಓದ್ಬಾರ್ದು? ಏನ್ರಿ? ನಾವು ಕ್ಲಾಸ್ ಬೇಡ ಅಂತ ಹೇಳಲ್ಲ, ನಡೆಸಿ ಬ್ರದರ್, ನಾವು ಅಟೆಂಡ್ ಮಾಡ್ತೀವಿ. ಅಲ್ಲಲ್ಲ, ಕ್ಲಾಸ್ ರಜಾ ಇದೆ ಅಂತ ಕೇಳಿದ್ರು ರಜಾ ಇಲ್ಲ ಅಂತ ಹೇಳಿದೀನಿ. ಅದನ್ನೇ ನಿಮಗೂ ಹೇಳ್ತಾ ಇದ್ದೀನಿ. ಸರಿನಾ? ಆಯ್ತು, ಹೇಳ್ರಿ ಶಿವಾಡಿ ಅವರು. ಹಿಂದೆ ಅವ್ರ ಪ್ರಶ್ನೆ ಕೇಳಿದ್ಮೇಲೆ ಶಿವಾಡಿ ಅವ್ರು ಏನಾದ್ರು ಕೇಳಲೇಬೇಕು. ಮೋಕ್ಷ ಎಂಬುದು ಈ ಅಭ್ಯಾಸದ ಸಹಜ ಪರಿಣಾಮ ಅಂತಾರಲ್ಲ ಸರ್. ಮೋಕ್ಷ ಬಹಳ ಕನಿಷ್ಠ ಸ್ವಲ್ಪ ಅಭ್ಯಾಸ ಮಾಡಿದ್ರು ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸ್ವಲ್ಪನೇ ಅಭ್ಯಾಸ ಮಾಡಿದ್ರು ಅಲ್ಲಿವರೆಗೆ ಹೋಗೋದಲ್ಲ. ಸ್ವಲ್ಪನೇ ಅಭ್ಯಾಸ ಮಾಡಿದ್ರು ಮೋಕ್ಷ ಸಿಗುತ್ತೆ, ಆಮೇಲೆ ಮುಕ್ತಿ ಸಿಗುತ್ತೆ, ಆಮೇಲೆ ಆತ್ಮ ಸಾಕ್ಷಾತ್ಕಾರ ಸಿಗುತ್ತೆ, ಆಮೇಲೆ ಕೇಂದ್ರ ಸಾಕ್ಷಾತ್ಕಾರ ಸಿಗುತ್ತೆ. ಇದನ್ನು ಸ್ವಲ್ಪನೇ ಅಭ್ಯಾಸ ಮಾಡಿದ್ರು ಮೋಕ್ಷ ಸಿಗುತ್ತೆ. ತುಂಬಾ ಜನ ಮೋಕ್ಷ ಅಂತಂದ್ರೆ ಅತ್ಯಂತ ಉನ್ನತ ಸ್ಥರ ಅಂತ ಅನ್ಕೊಂಡಿದಾರಲ್ಲ. ಅದನ್ನ ಪದ್ಧತಿಯಲ್ಲಿ ಸ್ವಲ್ಪನೇ ಅಭ್ಯಾಸ ಮಾಡಿದ್ರು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಅಂದ್ರೆ 3 ಸಿಟ್ಟಿಂಗ್ ತಗೊಂಡ ನಂತರ ಮೋಕ್ಷ ಸಿಗ್ತದ. 2ನೇ ಪಾಯಿಂಟಿಗೆ ಬಂದ್ರು ಕೂಡ ಮೋಕ್ಷ ಸಿಕ್ತು. ನಮ್ಮ ಸಿಸ್ಟಮ್ ಅಲ್ಲಿ ಮೋಕ್ಷ ಅಂತಂದ್ರೆ 2ನೇ ಪಾಯಿಂಟ್, ಮುಕ್ತಿ ಅಂತಂದ್ರೆ 6ನೇ ಪಾಯಿಂಟ್. ಸೊ 2ನೇ ಪಾಯಿಂಟ್ಗೆ ಎಷ್ಟು ಹೊತ್ತಾಗುತ್ತೆ ಹೋಗ್ಲಿಕ್ಕೆ? 2ನೇ ಪಾಯಿಂಟ್ಗೆ ಕೆಲವೇ ತಿಂಗಳುಗಳು, ಕೆಲವೇ ವರ್ಷಗಳಲ್ಲಿ 2ನೇ ಪಾಯಿಂಟ್ಗೆ ಹೋಗ್ಬಿಡ್ಬೋದು. ಅದೇನು ದೊಡ್ಡ ಕಷ್ಟ ಅಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಸಹಜ ಮಾರ್ಗದಲ್ಲಿ ನೀವು ಸ್ವಲ್ಪ ಅಭ್ಯಾಸ ಮಾಡಿದ್ರು ಕೂಡ ಮೋಕ್ಷ ಸಿಗುತ್ತೆ. ಜನ ಆ ಮೋಕ್ಷಕ್ಕಾಗಿ ವರ್ಷಾನುಗಟ್ಲೆ ಕಷ್ಟಪಡ್ತಾರೆ ಅಂತ. ಸರಿ ಸರಿ, ಆಯ್ತು. ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣಂತೆ. ನಾಳೆ ಯಥಾ ಪ್ರಕಾರ ಕಂಟಿನ್ಯೂ ಮಾಡೋಣ. ಶನಿವಾರನೂ ಇರುತ್ತೆ, ಭಾನುವಾರ ಮಾತ್ರ ಇರಲ್ಲ. ಭಾನುವಾರ ಏನೋ ಲಿಂಕ್ ಬಂದಿದೆಯಲ್ಲ ಗುರುಗಳದ್ದು, 7:30 ಸತ್ಸಂಗ ಇರುತ್ತೆ ಅಂತ ಭಾನುವಾರ ಬೆಳಗ್ಗೆ. ನೋಡಿದ್ರೆ ಗೊತ್ತಾಯ್ತು? ನೋ ಪ್ರಾಬ್ಲಮ್. ಸೊ ಅದನ್ನು ಸೋಮವಾರ ಯಥಾ ಪ್ರಕಾರ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ಯಥಾ ಪ್ರಕಾರ, ನಾಳೆ ನಾಡಿದ್ದು ಹಾಗೆ ಇರುತ್ತೆ. ಸೋಮವಾರ ಯಥಾ ಪ್ರಕಾರ ಕಂಟಿನ್ಯೂ ಆಗುತ್ತೆ. ಸೋಮವಾರ, ಬುಧವಾರ, ಮಂಗಳವಾರ ಎಲ್ಲ ಹಾಗೆ ಇರುತ್ತೆ. ಸರಿನಾ? ಇನ್ನು ಬಂದೇ ಇಲ್ಲ. ಆಲ್ರೆಡಿ ದೀಪಾವಳಿ, ಇವಾಗಲೇ ಪಟಾಕಿ ಹಾರಿಸ್ತಾ ಇದೆ ನಂಗೆ.
ಅಡ್ವಾನ್ಸ್ ಆಗಿ ಪಟಾಕಿ ಸೌಂಡ್ ಅಲ್ಲೂ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಲ್ಲ ಬ್ರದರ್? ಅಲ್ಲೇ ಹೌದ್ರಿ. ಪಟಾಕಿ ನಮಸ್ತೆ ಸೌಂಡ್ brother. ಹಿಂದ್ಗಡೆ ಮ್ಯೂಸಿಕ್ ಇದ್ದಂಗೆ ಇರುತ್ತೆ. ಈ ಕ್ಲಾಸ್ ಕ್ಲಾಸ್ ಇಲ್ಲ ಸಿಸ್ಟರ್. ಅದೇ ಥ್ಯಾಂಕ್ ಯು. ಸರಿ.